ಮಾಡೋ ಉದ್ದೇಶ ಕೇಳಪ್ಪ, ಇಲ್ಲಿ ಪ್ರೊಸೀಜರ್ ಇದೆ. ಕೇಳ್ಕೊಂಡೇ ಬಂದಿದ್ದೀವಿ ಸರ್. ಇಲ್ಲಿ ತನಕ ಪರ್ಮಿಷನ್ ತಗೊಂಡು ಕೇಳ್ಕೊಂಡೇ ಬಂದಿದ್ದೀವಿ. ಪರ್ಮಿಷನ್ ತಗೊಳ್ಳೋದು ಕೊಡಿ ನನಗೆ. ಪೊಲೀಸ್ ಸ್ಟೇಷನ್ ಕೇಳಿ ಸರ್. ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿ. ಯಾರ ಹತ್ರ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರನೇ ಮಾತಾಡ್ತಾ ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಇದೆ ಪರ್ಮಿಷನ್. ಕೊಡಲಿ ನನಗೆ. ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ನನ್ನ ಹತ್ರ ಬೇಡಪ್ಪ. ಪೊಲೀಸರ ಪರ್ಮಿಷನ್ ಕೊಡಿ. ಪೊಲೀಸ್ ಸ್ಟೇಷನ್ ಪ್ರೊಟೆಸ್ಟ್ ತಗೊಂಡಿದ್ದೀನಿ. ಸಾರ್ವಜನಿಕರ ಕೆಲಸ ನಡೀತಾ ಇದೆ, ನೀವು ರಕ್ಷಣೆ ನಾವು ಮಾಡಲಿಲ್ಲ. ಸಾರ್ವಜನಿಕರ ಕೆಲಸನೇ ಕೇಳಕ್ ಬಂದಿದ್ದೀವಿ. ಎಲ್ಲರೂ ಸರ್ ಸಾರ್ವಜನಿಕರು ಎಲ್ಲಾದ್ರು ನೀವು ಯಾವ್ದು ಮಾಡ್ತಾ ಇಲ್ಲ. ನಿಮ್ಮ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದಿಲ್ಲ. ಏನೇನಿಲ್ಲ, ನಿಮ್ಮ ವಿರುದ್ಧ ಮಾತಾಡ್ತಾ ಇದೀವಿ. ವಿರುದ್ಧನೇ ಕೊಟ್ಟಿದ್ದೀವಿ. ಏನು ಕೊಡಿ. ನಾವೆಲ್ಲ ಕಾಲಲ್ಲಿ ಇಟ್ಕೊಂಡು ನೀವು ಗಲಾಟೆ ಮಾಡಿದ್ರೆ ಎಲ್ಲ ಇದೆ ಸರ್. ಕೇಳಪ್ಪ, ಇಲ್ಲಿ ಸಮಸ್ಯೆ ಬಂದ್ರೆ ಕೊಡ್ಬೇಕು ನಮ್ಗೆ. ಬಂದು ಇದೆಲ್ಲ ಗಲಾಟೆ ಎಲ್ಲಾ ತರ ಕೊಟ್ಟಿದ್ದೀವಿ ಸರ್. ಎಲ್ಲಾ ತರ ಗಲಾಟೆ ಮಾಡಕ್ ಅವಕಾಶ ಇಲ್ಲ. ಗಲಾಟೆ ಮಾಡಕ್ ಬಂದಿಲ್ಲ. ಎಲ್ಲ ನಿಮ್ಗೆ ಅವಕಾಶ ಇದೆ. ನಿನ್ ಸಮಸ್ಯೆ ಏನಿದ್ರೆ ಬರ್ಬೇಕು. ಎಲ್ಲಾ ಸಮಸ್ಯೆಗಳು ನಿಮ್ಗೆ ಕೊಟ್ಟಿದ್ದೀವಿ. ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಏನ್ ನಿಮ್ ಸಮಸ್ಯೆ? ಯಾವುದೇ ರೀತಿ ದೊಡ್ಡನಲ್ಲೂರಲ್ಲಿ ಗ್ರಾಮದಲ್ಲಿ ಗೋಮಾಳ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ನಾವು ಲೆಟರ್ ಕೊಟ್ಟಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ನೀವೇ ಕಳಿಸಿದ್ವಿ. ಸರ್ವೆ ಆಗಿದೆ. ಎಲ್ಲ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟಿದೆ. ಸರ್ವೆ ಆಗಿದೆ, ಒತ್ತುವರಿ ಆಗಿದೆ, ದಾಖಲೆ ಕೊಡಿ. ಕೊಡ್ತೀವಿ ಸರ್. ಗಲಾಟೆ ಮಾಡಂಗಿಲ್ಲ. ಕೊಡ್ತೀವಿ ಸರ್. ಗಲಾಟೆ ಮಾಡೋದಿಲ್ಲ. ಮಾಡ್ತಾ ಇರೋದೇ ನಿಮ್ ವಿರುದ್ಧ. ಇಲ್ಲಿ ಗಲಾಟೆ ಮಾಡ್ತಾ ಇರೋದೇ ದಂಡಾಧಿಕಾರಿಗಳ ವಿರುದ್ಧ. ಆಲ್ರೆಡಿ ಇಲ್ಲಿ ಕೊಡ್ತಾ ಇದ್ದೀವಿ. ಒಂದ್ ನಿಮಿಷ ಇದೆ. ನೇರವಾಗಿ ಗಲಾಟೆ ಮಾಡಕ್ ಬಂದ್ರೆ ಕಚೇರಿ ಮುಂದೆ ಸರ್ ನೇರವಾಗಿ ಮಾತಾಡಿಲ್ಲ. ಒಂದು ವರ್ಷಗಳಿಂದ ಆಗಿರೋ ಸಮಸ್ಯೆ ನಿಮ್ ಗಮನಕ್ಕೆ ತಂದಿದ್ದೀವಿ. ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನೀವು ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ. ಅದೇ ಆಪಾದನೆ ಕ್ರಮ ತಗೋಬೇಕು. ಅದೆಲ್ಲ ಆಪಾದನೆ ಮಾಡಿ. ನೀವು ನಿಮ್ಮದೇ ಅಧಿಕಾರಿಗಳು ಕೊಟ್ಟಿರುವಂತ ವರದಿ ಪ್ರಕಾರ ನೀವು ಕೆಲಸ ಮಾಡಿ. ನಿಮ್ಮ ಲಾಗಿನಲ್ಲಿ ಒಂದು ವರ್ಷದಿಂದ ಇರುವಂತ ಕೆಲಸಗಳನ್ನ ನೀವು ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಒಂದು ವರ್ಷದಿಂದ ನಮ್ಮ ಕಚೇರಿ ಲಾಗಿನಲ್ಲಿ ಇದ್ರೆ ಪೊಲೀಸ್ ಮೇಲೆ ಕೊಡ್ಬೋದು. ನಮ್ಮ ಕಚೇರಿ ಕೊಡ್ತೀವಿ ಸರ್. ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಕೂತ್ಕೊಂಡು ಇಲ್ಲಿ ನೋಡಿ ಸರ್, ನಿಮ್ ಬಾಯಿ ಬಂದಂಗ ಮಾತಾಡಿದ್ರೆ ಸರ್ ನೀವು ಕೇಳ್ಕೊಂಡೇ ಬಂದಿದ್ದೀವಿ. ಇಲ್ಲಿ ನೀವು ಧಮಕಿ ಹಾಕ್ಬೇಡಿ ನನ್ಗೆ. ನೀನ್ ಮಾಡ್ತಾ ನೀವು ಧಮಕಿ ಹಾಕ್ಬೇಡಿ. ನಮ್ಮ ಹತ್ರ ದಾಖಲೆ ಇದೆ. 9 ತಿಂಗಳಿಂದ ಸರ್ವೆ ಆಗಿದ್ರು ಕೂಡ ನೀವು ಸ್ಪಾಟ್ ಬಂದು ಯಾವುದೇ ರೀತಿ ನೀವು ಕ್ರಮ ತಗೊಂಡಿಲ್ಲ. ಸ್ಪಾಟ್ ಬಂದಿದ್ರಿ ಏನ್ ಮಾಡಿದ್ರಿ? ನೀವು ಬಂದು 4 ತಿಂಗಳಾಯ್ತು ಸ್ಪಾಟ್ಗೆ. ಇಲ್ಲಿ ನೋಡಿ ಉಪ ತಹಸೀಲ್ದಾರ್ ಅವರು ವರದಿ ಕೊಟ್ಟಿಲ್ವಾ? ಇದಾಗಿದೆ, ಒತ್ತುವರಿ ಆಗಿದೆ ಅಂತ ಹೇಳಿ. ಹೌದು, ನೀವು ಡೇಟ್ ಬಂದಿದೆ ನೋಡಿ. ಪ್ರತಿಯೊಂದು ನಿಮ್ಗೆ ಕೊಟ್ಟಿದ್ದೀವಿ. ಬಿಡಿಸ್ತಾರೆ. ಕೊಟ್ಟಿದ್ದೀವಿ, VI ಕೊಟ್ಟಿದ್ದೀವಿ. ಎಲ್ಲಾರು ಲಾಗಿನ್ ಅಲ್ಲಿ ಪಾಸ್ ಆಗಿದೆ. ಸರ್ಕಾರಿ ಜಮೀನು ತಹಸೀಲ್ದಾರ್ ಲಾಗಿನ್ ಅಲ್ಲಿ ಯಾಕೆ ಪಾಸ್ ಆಗ್ತಾ ಇಲ್ಲ? ಸರ್ಕಾರಿ ಜಮೀನು ನಾನಲ್ಲ ನೀನಲ್ಲ ಯಾರೇ ಒತ್ತುವರಿ ಮಾಡ್ಕೊಂಡು ಬಿಡಿಸ್ತೀರಿ. 100% ಬಿಡಿಸಿದ್ರೆ ನಾವು ನಿಮ್ಮ ವಿರುದ್ಧ ಮಾಡ್ತಾ ಇಲ್ಲ. 164 ಎಕರೆ ಒತ್ತುವರಿ ಬಿಡಿಸಿ ರೀಸೆಂಟ್ ಆಗಿ 100% ಸರ್. ಅದ್ರ ಬಗ್ಗೆ ನಿಮ್ ಕೆಲಸನೇ ಅದು. ನಿಮ್ ಕೆಲಸನೇ ಅದು. ನೀವು ಅದನ್ನ ಹೇಳೋದು ಬೇಡ. ಏನು ತಪ್ಪಾಗಿದೆ ಅದನ್ನ ನಿಮ್ಗೆ ಹೇಳ್ತಾ ಇದೀವಿ ನಾವು. ಹೌದು ಹೌದು, ಬಿಡಿಸಿರೋದು ನಮ್ಗೆ ಅವಶ್ಯಕತೆ ಇಲ್ಲ. ಬಿಡಿಸಿಲ್ಲ ಅಂದ್ರೆ ಕೇಳ್ತೀವಿ ನಾವು. ಬಿಡಿಸಿದ್ರೆ ನಿಮ್ ಕರ್ತವ್ಯ ಅದು ನೀವು ಮಾಡ್ತೀವಿ. ಇಲ್ಲಿ ಪ್ರತಿಯೊಂದು ದಾಖಲೆ ಇದೆ. ಯಾವ ಡೇಟ್ ನಾವು ಕೊಟ್ಟಿದೀವಿ, ಯಾವ ಡೇಟ್ ಸರ್ವೆ ಆಗಿದೆ, ಯಾವ ಡೇಟ್ ಬಂದಿದೆ ಅಂತ ಪ್ರತಿಯೊಂದು ಕೊಟ್ಟಿದೀವಿ. ಪ್ರಕರಣದ ಬಗ್ಗೆ ಸೈಡ್ಗೆ ನಾನು ಹೇಳ್ತಾ ಇರೋದು, ನೀವು ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಕ್ ಮುಂಚೆ ಒಂದು ಪ್ರೊಸೀಜರ್ ಇದೆ. ಎಷ್ಟು ಸಾರಿ ನೀವು ಕಚೇರಿ ಅಲ್ಲ, ಎಲ್ರಿಗೂ ಕಚೇರಿ ಇರೋದು 100% ಸರ್. ಹಂಗಾಗಿ ನೀನು ಸಮಸ್ಯೆ ಬಗೆಹರಿಸ್ಕೋ. ಅದು ಬಿಟ್ಟು ಸರ್ ನಾನು ಅಂತ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗತ್ತೆ. ನಾನು ಮಾತಾಡ್ಬೇಕು. ನೀನು ನಾನು ಅಂತ ಮಾತಾಡ್ ನಾನು ಮಾತಾಡ್ಬೇಕಾ? ಹೌದು, ಸರ್ ಅಂತಾನೆ ಮಾತಾಡ್ಬೇಕು. ಸರ್ ಅಂತ ಮಾತಾಡ್ಬೇಕು. ನಿಮ್ಗೆ ನಾವು ಗೌರವ ಕೊಡ್ಬೇಕು, ನಮಗೆ ಗೌರವ ಕೊಡ್ಬೇಕು. ಆರೋಪನೇ ಇದು. ದಲಿತರು, ಅಮಾಯಕರು, ಹೋರಾಟಗಾರರು ಬಂದಾಗ ಏಕವಚನದಲ್ಲಿ ನಿಲ್ಸೋದು, ದೌರ್ಜನ್ಯ ಮಾತಾಡೋದು. ನೀನು ಅಂದ್ರೆ ಇನ್ನೇನು? ನೀನು ಅಂತ ಕೇಳ್ತೀರಿ. ನಿಮ್ಮ ಮನೆ ಹಾಳ ನಾನು ಕೇಳಪ್ಪ. ಇಲ್ಲಿ ನಿನ್ ಸಮಸ್ಯೆ ಏನಿದೆ ನನಗೆ ಲಿಖಿತ ಆಲ್ರೆಡಿ ಕೊಟ್ಟಿದ್ದೀವಿ. ಅದು ಕೂಡ ಇದೆ. ನಿಮ್ಗೆ ಕೊಟ್ಟಿರುವಂತದ್ದು ಸರ್ವೆ ಇದೆ. ಸರ್ವೆ ಮಾಡುವಂತ ಸರ್ವೆ ಇದೆ. ನಿಮ್ಮದೇ ಅಧಿಕಾರಿಗಳು ಮಾಡುವಂತ ಸರ್ವೆ ಇದೆ. ನಾನು ಕೇಳಿಸ್ಕೊಳ್ಳಿ, ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ಒತ್ತುವರಿ ಆಗಿ ಸತ್ಯ ಆದ್ರೆ ನಾವು ನಮ್ಮ ಏನೋ ಗೌರ್ಮೆಂಟ್ ಜಮೀನ್ ಆದ್ರೆ ಸರ್ಕಾರಿ RTC ಬರ್ತಾ ಇದ್ರೆ ಕನ್ವರ್ಷನ್ ಆಗಿಲ್ಲ ಅಂದ್ರೆ ನನಗೆ ಬರುತ್ತೆ. ನಾನು ಒತ್ತುವರಿ ಬಿಡಿಸ್ತೀನಿ. ನೀವೇ ಗೋಮಾಳ ಜಾಗ ಒತ್ತುವರಿ ನಾವು ಮಾಡಿದಾಗ ಸ್ಪಾಟ್ ಬಂದ್ರಿ. ಹೌದು, ಜಂಟಿ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರಿ. 4 ತಿಂಗಳಾಯ್ತು. ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈಗ ಅದು ಗೌರ್ಮೆಂಟ್ ಜಮೀನಲ್ಲಿ ಇದೆಯಾ, ಕನ್ವರ್ಷನ್ ಆಗಿದೆಯಾ? ಗೌರ್ಮೆಂಟ್ ಜಮೀನ್ ಇರೋದಕ್ಕೆ ನಾವು ಕೇಳ್ತಾ ಇದ್ದೀವಿ. ಕನ್ವರ್ಷನ್ ಆಗಿಲ್ವಾ? ಕನ್ವರ್ಷನ್ ಆಗಿಲ್ಲ. 25 ಎಕರೆ ಸರ್ವೆ ನಂಬರ್ 10ರಲ್ಲಿ 25 ಎಕರೆ ಗೋಮಾಳ ಇದೆ. ಈಗ ಅದನ್ನು ಗುರ್ತಿಸ್ಕೊಡ್ರಿ ಅಂತ ಹಾಕಿದೀನಿ. ಅದನ್ನು ಗುರ್ತಿಸ್ಕೊಟ್ಟಿಲ್ಲ. ಒತ್ತುವರಿ ಆಗಿದೆ ಅಂದ್ರೆ 24 ಗಂಟೆಗೆ ಬಿಡಿಸ್ತೀರಿ ನಾವು. ಹೌದು, 24 ಗಂಟೆಯಲ್ಲಿ 4 ತಿಂಗಳಿಂದ ನಾವು ಮಾಡ್ತಾ ಇದೀವಲ್ಲ. ಅದು ಡೆವಲಪ್ಮೆಂಟ್ ಪಂಚಾಯತಿ ಆಲ್ರೆಡಿ ತಗೊಂಡಿದ್ದಾರೆ. ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಇದೆ ಅದು. ತಹಸೀಲ್ದಾರು, ನಿಮ್ಮ ತಹಸೀಲ್ದಾರ್, ಉಪ ತಹಸೀಲ್ದಾರ್ ವರದಿ ಕೊಟ್ಟಿದ್ದಾರೆ. ನಿಮ್ಮ ತಹಸೀಲ್ದಾರ್ ವರದಿ ಕೊಟ್ಟಿದ್ದಾರೆ. ಹೌದು, ಒತ್ತುವರಿ ಆಗಿದೆ.
ಅಂತ ಕೊಡಿ. BA ಕೊಟ್ಟಿದ್ದಾರೆ, RI ಕೊಟ್ಟಿದ್ದಾರೆ, ಕೊಟ್ಟಿದೀವಲ್ಲ, ಕೊಡಪ್ಪ, ವರದಿ ಕೊಟ್ಟಿದೀವಿ ಸರ್. ನಿಮ್ಗೆ ತಿಳಿಸ್ಕೊಡಿ ಇಲ್ಲಿ. ಗ್ರಾಮಸ್ಥರಿಂದ 3 ಜನ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿದೀವಿ ನಿಮ್ಗೆ. ಒತ್ತುವರಿ ಆಗಿದೆ ಅಂದ್ರೆ ನಾವು 24 ಗಂಟೆಲಿ ಬಿಡಿಸ್ಕೊಡ್ತೀನಿ 100% ಸರ್. ಆದ್ರೆ ಅದು ಕನ್ವರ್ಷನ್ ಆಗಿರಬಾರ್ದು, ಅದು ನಮ್ಮ ದಿನದಲ್ಲಿ ಇರ್ಬೇಕು. ನಿಮ್ಮ ದಿನದಲ್ಲಿ ನೀವೆಲ್ಲ ಕನ್ವರ್ಷನ್ ಎಲ್ಲ ಮುಂದುವರೆದ್ಬಿಟ್ಟು ಅವ ಸುಮ್ಮನೆ ಎದ್ಬಿಟ್ಟು ಈಗ ನಮ್ಮಂತ ಬಂದು ಕೇಳಂಗಿಲ್ಲ ಸರ್. ನಿಮ್ದೇ ಅಂತ ನಿಮ್ಮ ಅವಧಿಯಲ್ಲಿ ಏನಾಗಿದೆ, ನೀವು ಬಂದು ಏನ್ ಮಾಡಿದ್ರಿ ಅದಕ್ಕೆ ಉತ್ತರ ಕೊಡಿ ಸರ್. ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ನಿಮ್ಗೆ ಕೊಟ್ಟಿದ್ದೀವಿ ಆಲ್ರೆಡಿ. ನೀವೇನು ಕ್ರಮ ತಗೊಂಡಿದ್ರಿ? ನೀವು 4 ತಿಂಗಳಾಯ್ತು ಬಂದು ಅಲ್ಲಿ ಸ್ಮಾರ್ಟ್ ಮಾರ್ಜರ್ ಮಾಡಿದ್ರಿ, ಕರೆಕ್ಟ್ 4 ತಿಂಗಳಲ್ಲಿ ಬಂದ್ರಿ. ಏನ್ ನೀವು ಇವತ್ತು ಕ್ರಮ ತಗೊಂಡಿದ್ದೀರಿ? ಅದನ್ನ ಬಂದು ಹೆಸರು ಕೇಳಿದಿಲ್ಲ, ಸುಮಾರು ಸರಿ ಕೇಳಿದೀವಿ ಸರ್. ಬಂದಿದ್ದೀವಿ. ಹೇಳಪ್ಪ, ಇಲ್ಲಿ ಕಚೇರಿಗೆ ಬನ್ನಿ, ನಿಮ್ಗೆ ಏನ್ ಸಮಸ್ಯೆ ಬಗೆಹರಿಸ್ತೀರಿ. ಅದು ಬಿಟ್ಟು ಸಾರ್ವಜನಿಕರ ಕೆಲಸಕ್ಕೆ ತಡೆ ಮಾಡಂಗಿಲ್ಲ. ತಡೆ ಮಾಡೋ ಅವಶ್ಯಕತೆ ನಮಗೂ ಇಲ್ಲ, ತಡೆ ಮಾಡಂಗಿಲ್ಲ. ತಡೆ ಮಾಡೋ ಅವಶ್ಯಕತೆ ನಮಗೂ ಇಲ್ಲ. ಕಚೇರಿಗೆ ಪರ್ಮಿಷನ್ ತಗೊಂಡಿದ್ವಿ. ಒಂದು ಪ್ರಕರಣಕ್ಕೆ ಬೇರೆ ಸಮಸ್ಯೆ ಮಾಡಬೇಡಿ. ಒಂದು ಪ್ರಕರಣ ನೀವು ಬಗೆಹರಿಸಿದ್ರೆ 100 ಬಗೆಹರಿಸಬೇಕಾಗಿರೋ ವಿಚಾರಗಳಿದಾವೆ, ಮಾಡಿದಿರಿ. 100 ಬಗೆಹರಿಸಬೇಕಾಗಿರೋ ಇದಾವೆ. ನೀವು ಬಂದಾಗಿಂದ ಯಾವ ನೀವು ಏನೇನ್ ಮಾಡಿದ್ರಿ ಮಾಡಂಗಿಲ್ಲ, ಕಚೇರಿಗೆ ಅಡಚಣೆ ಮಾಡಂಗಿಲ್ಲ. ಸಾರ್ವಜನಿಕ ಸಂಬಂಧಪಟ್ಟಂತ ಅಧಿಕಾರಿಗಳು ಸಾರ್ವಜನಿಕ ಸಾಮಾನ್ಯ ವ್ಯಕ್ತಿ ಗಟ್ಟಲೆ ಅದನ್ನ ರಿಸೀವ್ ಮಾಡಲ್ಲ. ಅದೇ ಒಂದು ಬಂಡವಾಳಶಾಹಿಗಳು ಇವರು ಫಾಲೋವರ್ಸ್ ಅರ್ಜಿ ಹಾಕಿದ್ರೆ ಒಂದ್ ದಿವಸದಲ್ಲಿ 7 ಅಧಿಕಾರಿಗಳು ಲಾಗಿನ್ ಪಾಸ್ ಆಗುತ್ತೆ. ನಾವು ಅದಕ್ಕೆ ಸಾಕ್ಷಿ ಕೊಡ್ತೀವಿ. ನೋಡಿ ನೋಡಿ, ನಿಮ್ ಸಮಸ್ಯೆ ಇದ್ರೆ ಬರ್ಬೇಕು, ಬಗೆಹರಿಸ್ಕೊಳ್ಳಿ. ಸಮಸ್ಯೆ ಬೇರೆ ಸಮಸ್ಯೆಗೆ ತೊಂದರೆ ಮಾಡಂಗಿಲ್ಲ. ಕಚೇರಿ ಸಾರ್ವಜನಿಕರ ಕೆಲಸಕ್ಕೆ ಕಚೇರಿ ಕೆಲಸಕ್ಕೆ ಅಡಚಣೆ ಮಾಡಂಗಿಲ್ಲ. ಇಲ್ಲ ಆಗಿರುವಂತಹ ಅಧಿಕಾರಿಗಳೇ ಕಾರಣ. ನಾವು ಬಗೆಹರಿಸ್ತೀವಿ. ಬಂದ ಬಗೆಹರಿಸಿ ಅಂತ ಕೇಳ್ತಾ ಇಲ್ಲ. ನಾವಿಲ್ಲಿ ಬಂದಿರೋಂತ ಸಮಸ್ಯೆ ನಿಮ್ದು. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇವತ್ತು ಹೋರಾಟಗಾರರು ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಂಡವಾಳಶಾಹಿಗಳಿಂದ